ಇರುತ್ತೋ ಅಲ್ಲಿ ಸುರಕ್ಷಿತ ಸಮಾಜ ಅಂತ. ಆದರೆ ನನಗೆ ಇತ್ತೀಚಿನ ದಿನಗಳಲ್ಲಿ ಅನ್ನಿಸ್ತಾ ಇರೋದು, ನಿಜವಾಗ್ಲೂ ನಮ್ಮ ಪೊಲೀಸ್ನವರು ಸುರಕ್ಷಿತವಾಗಿ ಇದ್ದಾರಾ? ಅವರ ಆರೋಗ್ಯ ಸ್ಥಿತಿ ಹೇಗಿದೆ? ಅಂದರೆ ಮಾನಸಿಕ ಸ್ಥಿತಿ ಹೇಗಿದೆ? ಅವರಲ್ಲಿ ಇರುವಂತಹ ಕೆಲವು ವ್ಯಸನಗಳು, ಹಾಬೀಸ್, ಹವ್ಯಾಸಗಳು ಉತ್ತಮ ರೀತಿಯಲ್ಲಿ ಇದೆಯಾ? ನಿಮ್ಮ ಜೀವನ ಸಮತೋಲನವಾಗಿದೆಯಾ? ಒಂದ್ಸಲ ಕಣ್ಮುಚ್ಚಿ ಒಂಥರ ಧ್ಯಾನದ ಥರ, ಮೆಡಿಟೇಷನ್ ಥರ ನಾನು ಹೇಳೋ ಅಂತಹ ಕೆಲವು ಮಾತುಗಳನ್ನು ಕೇಳಿಸ್ಕೊಳ್ಳಿ. ನಿಜವಾಗ್ಲೂ 100 ಜನರಲ್ಲಿ ಒಂದು 10 ಜನರಾದರೂ ಇರ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನೇ ಇತ್ತೀಚೆಗೆ ಒಂದು 3 ರಿಂದ 4 ತಿಂಗಳಿರ್ಬೋದು, ಐ ಹರ್ಡ್ ಮೇ ಬಿ 2 to 3 ಆರ್ 3 to 4 ಅಲ್ವಾ, ಬಹಳ ದುಃಖಕರವಾದಂತಹ ಘಟನೆಯನ್ನ ನೀವೆಲ್ಲರೂ ನೋಡ್ತಾ ಇದ್ದೀರಿ ಅಥವಾ ಕೇಳ್ತಾ ಇದ್ದೀರಿ. ನಾನು ಕೇಳಿದ್ದೀನಿ, ಕಣ್ಣಲ್ಲಿ ನೋಡಿಲ್ಲ. ಪೊಲೀಸ್ ಅಂದಾಗ ನಾವು ಸಮಾಜದಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಒಬ್ಬ ಅಧಿಕಾರಿ ಅಲ್ವಾ. ಅಂತಹ ಒಬ್ಬ ಅಧಿಕಾರಿನೇ ಒಂದು ಆನ್ಲೈನ್ ಗೇಮ್ ವ್ಯಸನಕ್ಕೆ ಒಳಗಾಗಿ ಸಾಲದ ಸುಳಿಯಲ್ಲಿ ಸಿಲುಕಿ ಮಾನಸಿಕ ಒತ್ತಡದಿಂದ ತನ್ನ ಜೀವನವನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿ ನನಗೆ ಆ ಸುದ್ದಿ ಬರುವಾಗ ನನಗೆ ಬಹಳ ಬೇಸರ ಆಗ್ತದೆ, ನೋವಾಗ್ತದೆ, ದುಃಖ ಆಗ್ತದೆ. ನನ್ನ ಜೊತೆ ಹೇಳುವಾಗ ಅಥವಾ ನಾನು ಕೇಳಿಸ್ಕೊಳ್ಳುವಾಗ ಅಥವಾ ನೋಡುವಾಗ ಜನರಲ್ ಆಗಿ ನಾನು ಓದಿದ್ರು ಕೂಡ ನನಗೆ ಅಗಾಧವಾದಂಥ ನೋವು. ನನಗೆ ಆ ನೋವನ್ನ ಎಲ್ಲಿ ಹೇಳ್ಕೋಬೇಕು, ಹೇಗೆ ಹೇಳ್ಕೋಬೇಕು, ಯಾರ ಹತ್ರ ಹೇಳ್ಕೋಬೇಕು, ಇದಕ್ಕೆ ಪರಿಹಾರ ಏನು ಅಂತೆಲ್ಲ ಆ ದಿನ ಎಲ್ಲ ನಾನು ಮೋಸ್ಟ್ಲಿ ನಿದ್ರೆನೂ ಮಾಡಿರಲ್ಲ, ಅಷ್ಟು ಯೋಚನೆ ಮಾಡ್ತಾ ಇರ್ತೀನಿ. ಪೊಲೀಸ್ ಆಗಲಿ ಅಥವಾ ಸಾಮಾನ್ಯ ಕುಟುಂಬದ ಯಾವುದೇ ಒಂದು ವ್ಯಕ್ತಿ ಆಗಲಿ, ಮನಸ್ಸೊಂದು ಒಂದು ಹಾದಿ ತಪ್ಪಿದ್ರೆ ಅಥವಾ ನಿಯಂತ್ರಣ ತಪ್ಪಿದ್ರೆ, ಯಾವುದಾದ್ರೂ ನಮಗೆ ಅರಿವಿಲ್ಲದೆ ಒಂದು ಕೆಟ್ಟ ಚಟಗಳಿಗೆ ಬಲಿಯಾದಾಗ ಆ ಬಲೆ ಒಳಗಡೆ ನಾವು ಸಿಕ್ಕೊಂಡಾಗ ನಾವು ಸುರಕ್ಷಿತ ಅಂತ ಯಾವತ್ತೂ ಅನ್ಸಲ್ಲ. ಹೇಗೆ ಶುರುವಾಗುತ್ತೆ ಈ ವ್ಯಸನಗಳು? ನಿಮಗೂ ಗೊತ್ತಿದೆ. ಬೀಡಿ ಸೇದೋನು ಒಂದು ಬೀಡಿ ಸೇದನ ಟ್ರಯಲ್ ಮಾಡೋಣ, ಎಣ್ಣೆ ಹೊಡಿಯೋನು ಒಂದು ಪೆಗ್ ಹೊಡಿಯೋ, ಪರವಾಗಿಲ್ಲ, ಏನೂ ಆಗಲ್ಲ, ರೈಟ್? ಅದೇ ಥರ ಎಣ್ಣೆ ಹೊಡೆದ್ರೂ ಅಪರೂಪಕ್ಕೆ ಎಕ್ಸ್ಕ್ಯೂಸ್ ಇದೆ. ಆದರೆ ಈಗ ಏನು ನಾವು ವಿ ಆರ್ ಹರ್ಡಿಂಗ್ ಆನ್ಲೈನ್ ಗೇಮಿಂಗ್, ಗ್ಯಾಮ್ಲಿಂಗ್ ಅಂತ ಏನು ಹೇಳ್ತೀವಿ, ಅಂತಹ ವ್ಯಸನಕ್ಕೆ ನಿಜವಾಗ್ಲೂ ಪರಿಹಾರ ಇಲ್ಲ ಬೇರೆಯವರಿಂದ. ನಿಮ್ಮೊಳಗೆ ಮಾತ್ರ ಪರಿಹಾರ ಇದೆ. ಇದು ಹೇಗೆ ಶುರುವಾಗುತ್ತೆ ನಿಮಗೆ? ಫಸ್ಟು ಸ್ವಲ್ಪ ಹೊತ್ತು ಆಡೋಣ ಅಂತ ನೀವು ಶುರು ಮಾಡಿರ್ತೀರಿ, ಒಂದು ಗೇಮ್ ಆಡೋಣ ಅಂತ ಶುರು ಮಾಡ್ತೀರಿ. ನನ್ನ ಪ್ರಕಾರ ಒಂದು ಗೇಮ್ ಅಂತ ನೀವು ಶುರು ಮಾಡಿದ್ರೆ ಈಗ 50, 100, 200 ಅನ್ನೋದೆಲ್ಲ ಹೊರಟೋಯ್ತು. ಸಾಧ್ಯ ಆದರೆ ನಾನು ಮಾತಾಡೋದನ್ನ ನೀವು ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ, ಪದೇ ಪದೇ ಕೇಳಿಸ್ಕೊಳ್ಳಿ. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಎಲ್ಲರಿಗೂ ವಾಯ್ಸ್ ಕೇಳಿಸ್ತಾ ಇದೆಯಾ? ಎಸ್ ಅಂದರೆ ಎಸ್ ಅಂತ ಕೊಡಿ. ನೇರವಾಗಿ ಕೂತ್ಕೊಳ್ಳಿ, ಸಾಧ್ಯ ಆದಷ್ಟು ನೇರವಾಗಿ ಕೂತ್ಕೊಳ್ಳಿ. ಎಲ್ಲರೂ ಅಟೆನ್ಷನ್ ಈ ಕಡೆನೇ ಇರಲಿ. ಕೇಳಿಸ್ಕೊಳ್ಳಿ. ನಿಮಗೆ ನೋಡಿ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ಕಣ್ಮುಚ್ಚಿ, ನಾನು ಹೇಳದ್ನಲ್ಲ, ಒಂದು ಧ್ಯಾನದ ರೀತಿ ನಾನು ಹೇಳೋವಂಥ ವಿಚಾರವನ್ನ ನೀವು ಕೇಳಿಸ್ಕೊಳ್ಳಿ. ಹೇಳ್ತಾ ಇದ್ನಲ್ಲ, ಒಂದು ಗೇಮ್ ಆಡೋಣ, ಸ್ವಲ್ಪ ಹೊತ್ತು ಆಡೋಣ, ಅಥವಾ ಇವತ್ತು 100, 200 ಅನ್ನೋದು ನಮ್ಮ ಕೈನಲ್ಲಿ ಇಲ್ಲ. ನಾವು ಏಕ್ದುಮ್ 1000 ರೂಪಾಯಿಗೆ ಹೋಗ್ತೀವಿ. 1000 ರೂಪಾಯಿ ನೀವು ಕಳ್ಕೊಳ್ತೀರಾ. ನೆಕ್ಸ್ಟ್ ಏನಾಗುತ್ತೆ, ಕಳ್ಕೊಂಡಿರೋದನ್ನ ನಾನು ವಾಪಸ್ ತಗೋಬಿಡೋಣ, ಓಕೆ, ಈ ಸಲ ನಾನು ಗೆದ್ರೆ ಹಣ ವಾಪಸ್ ಬರುತ್ತೆ ಅಂತ ಹೇಳಿ ಮತ್ತೆ ನಿಮ್ಮಲ್ಲಿ ಒಂದು ಕೆಟ್ಟ ಆಸೆ ನಿಮ್ಮಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ. ಹೌದಲ್ಲ? ನಿಜನಾ? ಯೂಶುವಲ್ ಆಗಿ ಮನುಷ್ಯನ ಸಹಜ ಆಸೆಯ ಒಂದು ಮನೋಧರ್ಮ. ಆದ್ರೆ ಮನಸ್ಸಿನ ಆಸೆ ಯಾವತ್ತೂ ಸಾಕು ಅಂತ ಹೇಳೋದಿಲ್ಲ. ಯಾವತ್ತಾದ್ರೂ ಮನಸ್ಸಿನ ಆಸೆ ಸಾಕು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ನಾನೇನಾದ್ರೂ ಇವತ್ತು ಗೆದ್ದೆ, ನಾನಿವತ್ತು 1000 ರೂಪಾಯಿಯನ್ನ ನಾನಿವತ್ತು ಗೆದ್ದೆ ಅಂತ ಹೇಳಿದ್ರೆ ಮನಸ್ಸಿಗೆ ಇನ್ನಷ್ಟು ಬೇಕು ಅನ್ನೋ ಆಸೆ ಹೇಳುತ್ತೆ. ಹೌದಲ್ಲ? ನಿಜ ಅಲ್ಲ ನಾನು ಹೇಳ್ತಾ ಇರೋದು? ಟ್ರೂ ಅಲ್ಲ? ಇನ್ ಸ್ವಲ್ಪ ಬೇಕು ಅನ್ನೋ ಆಸೆ ಬರುತ್ತೆ.
ಸೋತೆ ಅಂತ ಇಟ್ಕೊಳ್ಳಿ, ಆ ಕಳ್ಕೊಂಡಿರೋದನ್ನ ನಾನು ಮರಳಿ ಮತ್ತೆ ಪಡಿಬೇಕು ಅಂತ ಹೇಳಿ ಮತ್ತೆ ಮತ್ತೆ ಹೋಗ್ತಾನೆ. ಹೀಗೆ ಅಲ್ಲ ಗೇಮ್ಗಳೆಲ್ಲ ಬರೋದು, ಚಟಗಳೆಲ್ಲ ಬರೋದು ಗೇಮಿಗೆ ಸಂಬಂಧಪಟ್ಟಂತಹ. ಓಕೆ, ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಜನರ ಜೀವನದಲ್ಲಿ, ನಾನು ಬರೀ ಇಲಾಖೆಯನ್ನೇ ಕುರಿತು ಈಗ ನಾನು ಮಾತಾಡ್ತೀನಿ, ಹೊರಗಿಂದ ಯಾವುದು ವಿಚಾರವನ್ನ ಮಾತಾಡಲ್ಲ. ಯಾಕಂದ್ರೆ ನಾವು ಸಂಪೂರ್ಣವಾಗಿ ಅಫಿಷಿಯಲ್ ಆಗಿ ಇಲಾಖೆ ಮತ್ತು ನಾನು ಮಾತ್ರ ಇರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ, ಓವರ್ ಆಲ್ ಮನುಷ್ಯ ಅಂತ ತಗೊಂಡ್ರೆ ಮನುಷ್ಯ ಆಟವನ್ನ ಆಡ್ತಾ ಇಲ್ಲ. ಓಕೆ, ಆ ಆಟ ನಿಮ್ಮನ್ನ ಆಡ್ಸೋದಿಕ್ಕೆ ಶುರುವಾಗತ್ತೆ. ನೀವು ಆಟ ಶುರು ಮಾಡ್ತೀರಿ, ಕೊನೆಗೆ ಏನಾಗುತ್ತೆ ಅಂದ್ರೆ ಆ ಆಟ ನಿಮ್ಮನ್ನ ಆಡ್ಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಓಕೆ, ಯಾಕೆ ಆ ಥರ ಆಡ್ಸೋಕೆ ಶುರು ಮಾಡುತ್ತೆ ಅಂದ್ರೆ, ನಾವು ಪೊಲೀಸ್ನವ್ರು ಏನ್ ಮಾಡ್ತೀವಿ ಅಂದ್ರೆ, ಸಾರಿ ಟು ಸೇ ಪೊಲೀಸ್ ಬಟ್ ಐ ಹ್ಯಾವ್ ನೋ ವೇ. ಓಕೆ, ಮನುಷ್ಯ ಅಂತ ಅನ್ಕೊಳ್ಳೋಣ. ಮನುಷ್ಯ ಎಕ್ಸಾಂಪಲ್ ನಾನು ನನ್ನ ಮೇಲೆ ಹಾಕೊಳ್ತೀನಿ. ನಾನು ತಗೊಳ್ತಾ ಇರೋಂತಹ ಸಂಬಳಕ್ಕಿಂತ ನಾನು ದೊಡ್ಡ ಕನಸನ್ನ ಕಾಣೋದು. ಓಕೆ, ಹೌದಲ್ಲ? ನಾನು ತಗೊಳ್ತಾ ಇರೋ ಸಂಬಳಕ್ಕಿಂತ ದೊಡ್ಡ ಕನಸನ್ನ ಕಾಣುವಂಥದ್ದು ಒಂದು. ಇದು ನಿಮ್ಗೆ ಸ್ವಲ್ಪ ಕಠಿಣ ಅಂತ ಅನ್ಸ್ಬೋದು, ಆದ್ರೆ ಸತ್ಯ ಯಾವತ್ತು ಕಹಿ ಮತ್ತು ಕಠಿಣ ಅಂತ ನಿಮ್ಗೆ ಗೊತ್ತಿದೆ. ನಿಮ್ಮ ಸಂಬಳ ಎಷ್ಟು ಇರುತ್ತೆ, ಓಕೆ, ಆ ಮಟ್ಟದಲ್ಲಿ ಮಾತ್ರ ಬದುಕದನ್ನ ನಾವು ಕಲಿಬೇಕು. ನಿಮ್ಗೆ ಎಷ್ಟು ಸಂಬಳ ಇರುತ್ತೆ. ಈಗ ಎಕ್ಸಾಂಪಲ್ ಕಾನ್ಸ್ಟೇಬಲ್ ಸ್ಯಾಲ್ರಿ 40-50, ಮ್ಯಾಕ್ಸಿಮಮ್ 60,000 ಇರ್ಬೋದು. ಕರೆಕ್ಟಾ? ನನಗೆ ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ, ಅಂದಾಜಲ್ಲಿ ಹೇಳ್ತಾ ಇದ್ದೀನಿ. ಒಬ್ಬ ಫಾಲೋಯರ್ ಒಂದು 22-30,000 ಇರ್ಬೋದು. 30,000 ಸಂಬಳ ತಗೊಳ್ಳೋನು ಅಥವಾ 50,000, ಆವ್ರೇಜ್ ಆಗಿ 50,000 ಸಂಬಳ ತಗೊಳ್ಳೋನು 1,00,000 ಸಂಬಳ ತೆಗೆದುಕೊಳ್ಳುವವನ ಈಕ್ವಲ್ ಆಗಿ ಜೀವನವನ್ನ ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಅದು ನಮ್ಮನ್ನ ಈ ರೀತಿ ಸಾಲ ಮಾಡೋ ರೀತಿ ಮಾಡುತ್ತೆ. ಸಾಲ ಮಾಡಿದ್ರೆ ಏನೆಲ್ಲ ಆಗತ್ತೆ ಹೇಳಿ? ಸಾಲ ಮಾಡಿದ ತಕ್ಷಣ, ನಿಮ್ಗೆಲ್ಲರಿಗೂ ಸಾಲ ಮಾಡಿದ ತಕ್ಷಣ ಫಸ್ಟ್ ನಮ್ಮಲ್ಲಿ ಆತಂಕ ಅನ್ನೋದು ಶುರುವಾಗುತ್ತೆ. ಸ್ಟಾರ್ಟಿಂಗ್ನಲ್ಲೇನೋ ನಾವು ಮಾಡ್ಕೊಂಡ್ಬಿಡ್ತೀವಿ. ಸಾಲ ಬಂತು ಅಂತ ಅಂದ್ರೆ ಸಾಲದ ನಂತರ ಅದ್ರ ಹಿಂದೆನೆ ಫಾಲೋ ಮಾಡುವಂಥದ್ದು ನಮ್ಮಲ್ಲಿ ಆತಂಕ. ಅದೇ ಅನ್ಎಕ್ಸೈಟಿ ಅಲ್ವಾ? ಆ ಆತಂಕ ನಿಮ್ಮಲ್ಲಿ ಇದೆ ಅಂದ್ರೆ ಕಳಿಸ್ತಿರ್ತೀರ ನಿದ್ರೆ ಬರಲ್ಲ ಅಂತ. ಓಕೆ, ನಿಮ್ಮಲ್ಲಿರೋ ನಿದ್ರೆ ಹೊರಟೋಗುತ್ತೆ. ನಿದ್ರೆ ಹೋಯ್ತು ಅಂತಂದ್ರೆ ನಿಮ್ಮ ಮನಸ್ಸು ಕುಸ್ತೋಗುತ್ತೆ. ನಿದ್ರೆ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಮೈಂಡ್ ವೀಕ್ ಆಗುತ್ತೆ ಅಂದ್ರೆ ಪ್ರಾಪರ್ ಸ್ಲೀಪ್ ಮಾಡಿರಲ್ಲ. ಓಕೆ, ನೀವೆಲ್ಲರೂ ಅನ್ಕೊಂಡಿದ್ದೀರಾ ಸಂತೋಷ ನಾವು ಮಾಡೋಂತ ಆದಾಯದ ಪ್ರಮಾಣದಲ್ಲಿ ಇದೆ. ನಾನು 1,00,000 ಆದಾಯವನ್ನ ಮಾಡ್ಬಿಟ್ರೆ ನಾನು ಖುಷಿಯಾಗಿದ್ದೀನಿ, ನಾನು ಸಂತೋಷವಾಗಿದ್ದೀನಿ ಅಂತ ಅನ್ಕೊಳ್ತೀರಿ. ನೆನ್ಪಿಟ್ಕೊಳ್ಳಿ, ಸಂತೋಷ ಯಾವತ್ತೂ ನಿಮ್ಮ ಆದಾಯದ ಪ್ರಮಾಣದಲ್ಲಿ ಇಲ್ಲ. ನೆನ್ಪಿಟ್ಕೊಳ್ಳಿ. ಓಕೆ, ಯಾವಾಗ್ಲೂ ನಿಮ್ಮ ತೃಪ್ತಿಯ ಪ್ರಮಾಣ, ನೀವೇನು ಸಂಬಳವನ್ನ ತಗೊಳ್ತಾ ಇರ್ತೀರಿ ಆ ಸಂಬಳದಲ್ಲಿ ನೀವು ಯಾವ ರೀತಿಯ ತೃಪ್ತಿಯ ಜೀವನವನ್ನ ಮಾಡ್ತೀರೋ ಅದರಲ್ಲಿ ನಿಮ್ಮ ಸಂತೋಷ ಇರತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಏನೇ ಮಾಡಿ, ನೀವು ಸಾಲ ಮಾಡಿ, ನೀವು ಗೇಮ್ ಮಾಡಿ, ನೀವು ಸುಸೈಡ್ ಮಾಡಿ, ಸತ್ತೋಗಿ, ಏನಾದ್ರೂ ಹಾಗೆ ಒಂದೇ ಒಂದು ಸಲ ನಿಮ್ಮ ಕುಟುಂಬವನ್ನ ಯೋಚನೆ ಮಾಡಿ. ಏನೇ ಒಂದು ಹೆಜ್ಜೆಯನ್ನ ಇಡೋದಕ್ಕಿಂತ ಮುಂಚೆ, ನೀವೊಂದು ಕಾರ್ಡ್ಸ್ ಹಿಡಿಯುವ ಮುಂಚೆ ಅಥವಾ ನಿಮ್ಮ ಮೊಬೈಲ್ನಲ್ಲಿ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡುವ ಮುಂಚೆ ನಿಮ್ಮ ಕುಟುಂಬದ ಮೌಲ್ಯವನ್ನ ನೀವೆಲ್ಲ ತಿಳ್ಕೊಳ್ಳಿ. ನೀವು ಕಳ್ಕೊಂಡಿರುವಂತ ಹಣವನ್ನ ಸಂಪಾದನೆ ಮಾಡಬಹುದು. ನೆನ್ಪಿಟ್ಕೊಳ್ಳಿ. ಓಕೆ, ನೀವು ಕಳ್ಕೊಳ್ಳುವಂತ ಹಣ ಮತ್ತೆ ನಾವು ಸಂಪಾದನೆ ಮಾಡ್ಬೋದು. ನಾನು ಕಳ್ಕೊಳ್ಳೋ ಹಣ ನಾನು ಮತ್ತೆ ಸಂಪಾದನೆಯನ್ನ ಮಾಡ್ತೀನಿ. ಆದ್ರೆ ಒಂದೇ ಒಂದು ಯೋಚನೆ ಮಾಡಿ, ನಿಮ್ಮಿಂದ ದೂರ ಆದಂತಹ ನಿಮ್ಮ ಹೆಂಡತಿ, ಆ ಹೆಂಡತಿಯ ಅಳು ಅಥವಾ ಆ ಗೋಳಾಡುವ ಅಥವಾ ಗಾಬರಿಗೊಳ್ಳುವಂತಹ ಆ ನಿಮ್ಮ ಮಕ್ಕಳುಗಳು, ನಿಮ್ಮ ತಂದೆ ತಾಯಿ, ವಯಸ್ಸಾದಂತಹ ತಂದೆ ತಾಯಿ, ವಯಸ್ಸಿಗೆ ಬಂದಂತಹ ದುಡಿಯುವಂತಹ ಮಗನನ್ನ ಕಳೆದುಕೊಂಡಂತಹ ತಂದೆ ತಾಯಿಯ ನೋವು, ಅವರ ಮನಸ್ಸನ್ನ ಯಾರು ಮತ್ತೆ ಯಥಾಪ್ರಕಾರ ಹೇಗಿತ್ತು ಹಾಗೆ ತರೋದಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ. ಓಕೆ, ಹಾಗಾಗಿ ನೀವು ಮಾಡುವಂತ ಪ್ರತಿಯೊಂದು ಸಾಲದ ಹಿಂದೆ, ನೀವು ಹೋಗುವಂತವ ಅಥವಾ ಯಾವುದೇ ವ್ಯಸನಿಗಳು ನೀವೇನಾಗ್ತೀರಿ
ಅದರ ಹಿಂದೆ ಓಕೆ ಒಂದೇ ಒಂದು ಸಲ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ನಿಮ್ಮ ಕುಟುಂಬವನ್ನು ನೆನಪು ಮಾಡ್ಕೊಳ್ಳಿ. ಅದ್ರ ಹಿಂದೆ ನಿಮ್ಮ ಕುಟುಂಬದ ಭವಿಷ್ಯ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ನಾನು ಏನು ಹೇಳ್ತಾ ಇದ್ದೀನಿ ಇದೇ ನಿಮಗೆ ಟ್ರೂ. ನೀವು ಮಾತಾಡೋದು ನನಗೆ ಕೇಳಿಸ್ತಲ್ಲ. ಕೊನೆಗೆ ಏನಾದರೂ ನೀವು ಪ್ರಶ್ನೆ ಇದ್ದರೆ ನಾನು ನನ್ನ ಕಡೆಯಿಂದ ಮ್ಯೂಟ್ ಮಾಡಿ ನಿಮಗೆ ನಾನು ಕೊಡ್ತೀನಿ. ಓಕೆ, ಹಾಗಾಗಿ ಯಾವುದೂ ನಿರ್ಧಾರವನ್ನು ನೀವು ತಗೊಬೇಡಿ. ಆಯಿತು, ಏನೋ ನಿಮಗೆ ಅರಿವಿಲ್ಲದೆ ಯಾವುದೋ ಒಂದು ವ್ಯಸನಗಳಿಗೆ ನೀವು ಹೊರಟೋಗ್ಬಿಟ್ರಿ ಅಥವಾ ಸಾಲ ಮಾಡಿಬಿಟ್ರಿ ಅಂತ ಇಟ್ಕೊಳ್ಳಿ. ಓಕೆ, ಸೊ ಈಗ ಎಕ್ಸಾಂಪಲ್, ನಾನು ಮಾಡ್ತಾ ಇರೋವಂಥ ಕೆಲಸದಿಂದ ನನ್ನ ಕುಟುಂಬಕ್ಕೆ ಗೌರವ ಇದೆಯಾ ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ ನೀವು. ಅಥವಾ ನೋವಿದೆಯಾ? ನಿಮ್ಮ ಹಿಂದಿರುವ ನಿಮ್ಮ ಎಲ್ಲ ಕುಟುಂಬ ಸದಸ್ಯರಿಗೂ ನಿಮ್ಮ ಬಗ್ಗೆ ಹೆಮ್ಮೆ ಇದೆ ಅಲ್ವಾ? ಸೊ ಹಾಗಾಗಿ ಯಾವುದೇ ವ್ಯಸನಕ್ಕೆ ನೀವು ದಾಸರ ಆಗಬೇಡಿ. ಆದರ ವ್ಯಸನಕ್ಕೆ ಹೋಗಿ ಆಗ್ಬಿಟ್ಟಿದೆ, ವ್ಯಸನಿಗಳು ನಾವು ಆಗೋಗ್ಬಿಟ್ಟಿದ್ದೀವಿ, ಸಾಲಗಾರ ನಾನು ಆಗೋಗ್ಬಿಟ್ಟಿದ್ದೀನಿ, ನಾನು ಸಾಲವನ್ನ ಮಾಡಿಬಿಟ್ಟಿದ್ದೀನಿ. ಹಾಗಾದರೆ ಅದರಿಂದ ನಾನು ಆಚೆ ಹೇಗೆ ಬರಬೇಕು? ಆಗೋಗ್ಬಿಟ್ಟಿದೆ, ಆಗೋಗಿರೋದಕ್ಕೆ ನಾವೇನೂ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಆ ಸಮಸ್ಯೆನ ನೀವು ಒಪ್ಕೋಬೇಕು. ನಾನು ತಪ್ಪು ಮಾಡಿದ್ದೀನಿ, ನಾನು ವ್ಯಸನಿ ಆಗಿದ್ದೀನಿ, ನಾನು ಸಾಲಗಾರನಾಗಿದ್ದೀನಿ, ನನ್ನ ಸಾಲವನ್ನು ನಾನು ಮಾಡಿದ್ದೀನಿ ಅಂತ ಒಪ್ಕೊಳ್ಳಿ. ವ್ಯಸನ ಇಲ್ಲ ಅಂತ ಯಾವತ್ತೂ ನೀವು ನಿರಾಕರಣೆ ಮಾಡಬೇಡಿ. ನಾನು ಗೇಮಿಂಗ್ ಆಡ್ತಾ ಇಲ್ಲ ಅಂತ ಹೇಳಕ್ ಹೋಗ್ಬೇಡಿ. ನಾನು ಬೆಟ್ಟಿಂಗ್ ಆಗಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಎಲ್ಲರ ಹತ್ರನೂ ಮೊಬೈಲ್ ಇದೆಯಾ ಇವಾಗ? ಡು ಯು ಹ್ಯಾವ್ ಮೊಬೈಲ್ಸ್? ಇದ್ರೆ ಒಂದ್ಸಲ ನಿಮ್ಮ ಮೊಬೈಲ್ ತೆಗಿರಿ, ಯಾವುದಾದ್ರೂ ಆ್ಯಪ್ಗಳಿದ್ರೆ ಇವತ್ತೇ ಈ ಕ್ಷಣ ಈ ಒಂದು ತಿಂಗಳು ಯಾವುದೇ ಕಾರಣಕ್ಕೂ ಯಾವುದೇ ಗೇಮ್ ಆ್ಯಪನ್ನು ನಾನು ಓಪನ್ ಮಾಡಲ್ಲ ಅಂತ ಆ್ಯಪ್ ಎಲ್ಲ ಈಗಲೇ ಈ ಕ್ಷಣನೇ ಜಸ್ಟ್ ಅನ್ಇನ್ಸ್ಟಾಲ್ ಮಾಡಿ. ಸಿನ್ಸಿಯರ್ ಆಗಿ ಅಲ್ಲಿ ಯಾರು ಇದ್ರೆ ಸಿನ್ಸಿಯರ್ ಆಗಿ ತೆಗೆದು ಡಿಲೀಟ್ ಮಾಡಿ ನೋಡೋಣ. ಅದು ನಿಮ್ಮ ಆತ್ಮಸಾಕ್ಷಿ. ನೋಡಿ, ತೆಗೀರಿ, ಟೇಕ್ಔಟ್ ಯುವರ್ ಮೊಬೈಲ್ಸ್. ಇಫ್ ಯು ಹ್ಯಾವ್ ಎನಿ ಮೊಬೈಲ್ಸ್, ಇಫ್ ಯು ಹ್ಯಾವ್ ಏನಾದ್ರೂ ಒಂದು ಆ್ಯಪ್ ಇದ್ರೆ ದಯವಿಟ್ಟು ತೆಗೀರಿ. ಇದೆಲ್ಲ ಒಂದು ಕ್ರಾಂತಿ ಆಗಲಿ. ಇಲಾಖೆ ಒಳಗಡೆ 12th ಬೆಟಾಲಿಯನ್ ಇಂದನೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ರಾಂತಿ ಆಗಲಿ. ಇವೆಲ್ಲ ಒಳ್ಳೆ ಕ್ರಾಂತಿ. ಮೊಬೈಲಲ್ಲಿ ಯಾವುದು ಆ್ಯಪ್ ಇಟ್ಕೋಬೇಡಿ, ಅನ್ಇನ್ಸ್ಟಾಲ್ ಮಾಡಿ. ಡೂ ಇಟ್ ದಟ್. ನಾಳೆ ಮಾಡ್ತೀನಿ, ಸಂಜೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ, ಈಗ ಮಾಡ್ತೀನಿ, ಆಗ ಮಾಡ್ತೀನಲ್ಲ. ರೈಟ್ ನೌ ವಿ ಹ್ಯಾವ್ ಟು ಡೂ ಇಟ್. ಆಪ್ಗಳನ್ನೆಲ್ಲ ಅಳಿಸ್ಬಿಡಿ ಕಂಪ್ಲೀಟ್ ಆಗಿ. ಓಕೆ, ಅದು ಮೊದಲು. ಜೊತೆಗೆ ನಿಮ್ಮಲ್ಲಿ ಯಾವುದೇ ನಿಮ್ಮ ಹಣ ಕಂಟ್ರೋಲ್ ನಿಮ್ಮ ಕೈನಲ್ಲಿಲ್ಲ, ನೀವು ಸಾಲ ಮಾಡಿಬಿಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ. 1 ತಿಂಗಳು ನಿಮಗೆ ಬಹಳ ನಂಬಿಕೆ ಇರುವಂತಹ ನಿಮ್ಮ ಕುಟುಂಬಸ್ಥರ ಒಂದು ವ್ಯಕ್ತಿಗೆ ನಿಮ್ಮ ಹಣ ನಿಯಂತ್ರಣ ಮಾಡುವಂತಹ ಜವಾಬ್ದಾರಿಯನ್ನು ಕೊಟ್ಬಿಡಿ. ಅದ್ರ ಜೊತೆಗೆ ಪ್ರತಿದಿನ ಅದ್ರ ಬಗ್ಗೆ ಏನು ತಿಳ್ಕೊಳಕ್ ಹೋಗ್ಬೇಡಿ, ಅನಲೈಸ್ ಮಾಡಬೇಡಿ, ಜಸ್ಟಿಸ್ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಬ್ಲೈಂಡ್ ಆಗಿ ಕಲ್ಲು ತರ ಬಂದು ವ್ಯಾಯಾಮ ಮಾಡಿ, ಕಲ್ಲು ತರ ಬಂದು ಯೋಗ ಮಾಡಿ. ಓಕೆ, ಯೋಗ ಕಲ್ಲಿಗೆ ಜೀವವನ್ನ ಕೊಡುತ್ತೆ, ಜೀವನವನ್ನು ಕೊಡುತ್ತೆ. ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಎಲ್ಲರಿಗೂ ಕ್ಲಿಯರ್ ಇದೆಯಾ? ನಾನೇನಾದ್ರೂ ತಪ್ಪು ಮಾತಾಡ್ತಾ ಇದ್ದೀನಾ? ರೈಟ್ ವೇ ಮಾತಾಡ್ತಾ ಇದ್ದೀನಾ? ಓಕೆ, ಈಗ ನಾನು ಹೇಳ್ತಾ ಇದ್ದೀನಲ್ಲ, ನೀವು ಕಲ್ ತರ ಬನ್ನಿ, ಏನು ಬೇಡ, ಯಾರ ಮೇಲೂ ಕೋಪ ಬೇಡ. ಯೋಗಕ್ಕೆ ಹೋಗು ಅಂದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ ಅಷ್ಟೇ, ನಾನು ವ್ಯಾಯಾಮ ಮಾಡ್ತಾ ಇದ್ದೀನಿ. ಓಕೆ, ಆ ಕಲ್ ಬಂದ್ರೂ ಕೂಡ ಕಲ್ಲಿಗೆ ಜೀವವನ್ನ ನೀಡುವ ಮತ್ತು ಜೀವನವನ್ನ ಕಟ್ಟಿಕೊಡುವಂತಹ ಶಕ್ತಿ ಯೋಗಕ್ಕಿದೆ. ಧ್ಯಾನ ಮಾಡಿ. ಇಲ್ಲಿ ದೇಹ ಒಂದನ್ನ ನೀವು ಚಲನೆಯಲ್ಲಿ ಇಟ್ಕೊಂಡ್ರೆ ನಿಮ್ಮ ಮನಸ್ಸು ಶಾಂತವಾಗತ್ತೆ. ಬಟ್ ಇವತ್ತು ಏನಾಗಿದೆ ಅಂದ್ರೆ ನಾವು ದೇಹವನ್ನ ಕಲ್ಲಾಗಿ ಇಟ್ಕೊಂಡಿದೀವಿ, ಮನಸ್ಸನ್ನ ಚಲಿಸೋದಕ್ಕೆ ಬಿಟ್ಟಿದೀವಿ. ಅರ್ಥ ಆಗ್ತಿದ್ಯಾ? ನಿಮ್ಮ ಅಟೆನ್ಷನ್ ಈ ಕಡೆ ಬಂದ್ರೆ ನಾನು ಮಾತಾಡ್ಬಹುದು. ಅರ್ಥ ಆಗ್ತಿದ್ಯಾ? ದೇಹ ಏನಾಗಿದೆ, ದೇಹನ ಚಲನೆಯಲ್ಲಿ ಇಟ್ಟದೆ ರೆಸ್ಟ್ ಇಟ್ಕೊಂಡು ಆರಾಮಾಗಿ ನಾವು ಹೀಗಿದ್ಬಿಟ್ಟು ಓಕೆ ಮನಸ್ಸನ್ನ ಹರಿಯ ಬಿಟ್ಟಿದೀವಿ. ಹಾಗಾಗಿ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಸೊ ನೀವು ದೇಹವನ್ನ ಚಲಿಸಿ, ದೇಹಕ್ಕೆ ಚಲನೆಯನ್ನ ನೀಡಿ. ಓಕೆ, ಸೊ ಮೋಷನ್ ಇಸ್ ದ ಲೋಷನ್ ಫಾರ್ ಯುವರ್ ಬಾಡಿ. ಮೋಷನ್ ಚಲಿಸ್ಬೇಕು. ಆಗ ಮಾತ್ರ ನಿಮ್ಮ ಮನಸ್ಸು ಏನಾಗತ್ತೆ, ಶಾಂತವಾಗತ್ತೆ. ಜೊತೆಗೆ ಯಾರಾದ್ರೂ ವ್ಯಸನಿಗಳು ನಿಮ್ಮೊಳಗೆ ಯಾರಾದ್ರೂ ನಿಮ್ಮ ಗಮನಕ್ಕೆ ಬಂದ್ರೆ, ಅಧಿಕಾರಿಗಳ ಗಮನಕ್ಕೆ ಬಂದ್ರೆ, ಸಾಧ್ಯ ಆದಷ್ಟು ಒಬ್ಬಂಟಿಯಾಗಿರುವಂತಹ ಸಮಯವನ್ನ, ವ್ಯಸನಿಗಳು ಸ್ವಲ್ಪ ಒಬ್ಬಂಟಿ ಆಗ್ತಾ ಹೋಗ್ತಾರೆ, ಅದನ್ನ ಅವಾಯ್ಡ್ ಮಾಡಿ. ಆದಷ್ಟು ಸಮಯ ಸಿಕ್ಕಿದಾಗ ನಿಮ್ಮ ಕುಟುಂಬದವರಿಗೆ ಹೆಚ್ಚು
ಹೆಚ್ಚು ಸಮಯವನ್ನ ನೀಡಿ ಅವ್ರ ಜೊತೆ ಸಮಯವನ್ನ ಕಳಿರಿ. ಇನ್ನೂ ಏನಾದ್ರೂ ಅಗತ್ಯ ಇತ್ತು ಅಂತ ಹೇಳಿದ್ರೆ ಆದಷ್ಟು ನೀವು ಕೌನ್ಸಿಲಿಂಗ್ ಹೋಗಿ. ನನ್ನ ಪ್ರಕಾರ ಈಗ ನಮ್ಮ 12th ಬೆಟಾಲಿಯನ್ಗೆ ಏನು ಸ್ಪೆಷಲ್ ಕೌನ್ಸಿಲಿಂಗ್ ಬೇಕಾಗಿಲ್ಲ. ನಾವು ಅತಿ ಅದ್ಭುತವಾಗಿ 5 PM to 6 PM ದೇಹಕ್ಕೆ ನಾವು ದೇಹವನ್ನ ದಂಡಿಸ್ತಾ ಇರೋದ್ರಿಂದ ನಮ್ಗೆ ಅಲ್ಲೇ ಎಲ್ಲ ನಿಮ್ಮಿಂದ ನಿಮಗೆ ನೀವೇ ಲೀಡರ್ ಆಗ್ತಾ ಇದ್ದೀರಿ, ನಿಮಗೆ ನೀವೇ ಗುರು ಆಗ್ತಾ ಇದ್ದೀರಿ. ಓಕೆ, ಆದರೂ ಇನ್ನು ಅತಿ ಹೆಚ್ಚಿನ ಮಟ್ಟದಲ್ಲಿ ಅವಶ್ಯಕತೆ ಇದ್ದಾಗ ನೀವು ದಯವಿಟ್ಟು ಯಾವುದಾದ್ರೂ ಒಂದು ಮಾನಸಿಕ ತಜ್ಞರು ಯಾರ ಹತ್ರನಾದ್ರೂ ಹೇಳ್ಕೊಳ್ಳಿ. ನಿಮ್ಗೆ ಬಹಳ ಆಪ್ತರು ಯಾರಿರ್ತಾರೆ ಅವ್ರ ಜೊತೆ ನೀವು ಹೇಳ್ಕೊಳ್ಳಿ. ಯಾರ ಜೊತೆನೂ ಹೇಳ್ಕೊಳಕ್ಕಾಗ್ತಾ ಇಲ್ವಾ, ನಾನ್ ನಿಮ್ ಜೊತೆ ಸದಾ ಇರ್ತೀನಿ. ನೀವು ಅಕ್ಕ ಅಂತಿರೋ, ತಂಗಿ ಅಂತಿರೋ, ತಾಯಿ ಅಂತಿರೋ, ಗುರು ಅಂತಿರೋ, ವಿಡಿಯೋ ಆಫ್ ಆಯ್ತು, ಕೇಳಿಸ್ತಿದ್ಯಾ? ಹಲೋ, ಕೇಳಿಸ್ತಾ ಇದೆಯಾ? Namaste sir, right now I am in a meeting. I call you back after meeting. Thank you. ಸಂಡೆ ಮಾಡಿ ರೆಸ್ಪಾಂಡ್ ಮಾಡಿ. ಇದೇ ಬಹಳಷ್ಟು ಜನ ತಲೆ ಕೆಳಗಾಡ್ಕೊಂಡು ಕುತ್ಕೊಂಡಿದ್ದೀವಿ. ನಿಮ್ ಮೊಬೈಲ್ಗಳು ಎಲ್ಲಿದೆ? ಎಲ್ಲಿಗಪ್ಪ ಇವ್ರ ಮೊಬೈಲ್ ಇವ್ರ ಹತ್ರನೇ ಇದೆಯಾ? ಕ್ಲಾಸ್ ಅಲ್ಲಿ ಯಾರು ಮೊಬೈಲ್ ತರಬಾರ್ದು. ಹೊರಗಡೆ ಒಂದ್ ಕಡೆ ಟೇಬಲ್ ಹಾಕ್ಸಿ ಅಲ್ಲಿ ಹೋಗುವಾಗ ನೋಡಿ. ಯಾಕಂದ್ರೆ ಈಗಲೂ ಬಹಳಷ್ಟು ಜನ ತಲೆ ಕೆಳಗಾಡ್ಕೊಂಡಿದ್ದಾರೆ. ನಾನ್ ಮಾತಾಡೋ ಕೇಳಿಸ್ತಾ ಇದೆಯಾ? ಲೈನ್ ಕನೆಕ್ಟ್ ಆಯ್ತಾ? ಇವಾಗ ಕೇಳಿಸ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಅದೇ ನಾನು ಹೇಳ್ತಿದ್ನಲ್ಲ, ನಿಮ್ಗೆ ಅಫಿಷಿಯಲ್ ಆಗಿ ಯಾರಾದ್ರೂ ಬಂದು ನಿಮ್ಮ ಅಧಿಕಾರಿಗಳ ಜೊತೆ ಹೇಳ್ಕೋಬೇಕು ಅಥವಾ ಫ್ರೆಂಡ್ಸ್ಗಳ ಜೊತೆ ಹೇಳ್ಕೋಬೇಕು ನಿಮ್ಮಲ್ಲಿರೋ ಅಂತ, ನಾನು ಇಂಥದಕ್ಕೆ ನಂಗೆ ಗೊತ್ತಿಲ್ಲದೇನೆ ಇಂಥದಕ್ಕೆ ನಾನು ದಾಸನಾಗ್ಬಿಟ್ಟಿದ್ದೀನಿ, ವ್ಯಸನಿ ಆಗಿದ್ದೀನಿ, ಅಥವಾ ನಾನು ಇಷ್ಟು ಸಾಲ ಮಾಡಿದ್ದೀನಿ, ಇಂತಹ ಒಂದು ಸ್ಟ್ರೆಸ್ ಅಲ್ಲಿದ್ದೀನಿ, ಹೇಳ್ಕೊಳಕ್ ಕಷ್ಟ ಆಯ್ತು ಅಂದಾಗ ನಾನು ಹೇಳ್ತೀನಲ್ಲ, ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರು ಐ ವಿಲ್ ಬಿ ದೇರ್ ಫಾರ್ ಯು ಫಾರ್ ಎನಿ ಟೈಮ್. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಿಮ್ಮನ್ನ ನೀವು ಯಾವ ರೂಪದಲ್ಲಿ ನನ್ನನ್ನ ನೀವು ನೋಡ್ತಿರೋ, ಹೇಳದ್ನಲ್ಲ, ಗೆಳತಿಯಾಗಿ, ಒಂದು ಟ್ರೈನರ್ ಆಗಿ, ಒಂದು ಗುರುವಾಗಿ, ಒಂದು ತಾಯಿಯಾಗಿ ಸದಾ ನಾನು ನಿಮ್ ಜೊತೆ ಅಂತೂ ಇರ್ತೀನಿ. ಯಾಕೆ ಅಂತಂದ್ರೆ ಯೋಗ ಬರೀ ದೇಹವನ್ನ ಬಗ್ಸೋದು, ಆಸನಗಳನ್ನ ಮಾಡೋದು ಅನ್ನೋ ಕಲೆ ಮಾತ್ರ ಅಲ್ಲ. ಯೋಗ ಏನ್ ಹೇಳತ್ತೆ ಅಂದ್ರೆ ಮನಸ್ಸು ಗೆದ್ದವನೇ ವಿಜಯಿ ಅಂತ ಹೇಳ್ತಾರೆ. ನೀವು ನಿಮ್ಮನ್ನ ಗೆಲ್ಬೇಕು, ನಿಮ್ಮ ಮನಸ್ಸನ್ನ ಗೆಲ್ಬೇಕು. ₹1,00,000 ಗೆಲ್ಲೋದು ಮುಖ್ಯ ಅಲ್ಲ. ಹೋಗಿ ಗೇಮಿಂಗ್ನಲ್ಲಿ ₹1,00,000 ಗೆಲ್ಲೋದಕ್ಕಿಂತ ನಿಮ್ಮೊಳಗೆ ಗೆಲ್ಬೇಕು ಅನ್ನೋ ಒಂದು ಆಸೆ ಡೆವಲಪ್ ಆಗಿರುತ್ತೆ ನೋಡಿ ಒಳಗಡೆ. ಆ ಆಸೆಯನ್ನ ನಿಯಂತ್ರಿಸೋದಿದೆಯಲ್ಲ, ದಟ್ ಈಸ್ ದೊಡ್ಡ ಸಾಧನೆ. ಅದನ್ನ ನಿಯಂತ್ರಣ ಮಾಡಿ. ಒಂದು ಪಂದ್ಯವನ್ನ ಗೆಲ್ಲೋದು ಬಹಳ ಮುಖ್ಯ ಅಲ್ಲ, ನಮ್ಮಲ್ಲಿರುವಂತಹ ಒಂದು ಕೆಟ್ಟ ಅಭ್ಯಾಸವನ್ನ ಸೋಲ್ಸೋದಿದೆಯಲ್ಲ, ಅದು ನಿಮ್ಮ ದೊಡ್ಡ ಗೆಲುವು. ನೀವು ಬರ್ದಿಟ್ಕೊಳ್ಳಿ, ಇವತ್ತು ಒಂದು ಡೈರಿನಲ್ಲಿ ಬರ್ದಿಟ್ಕೊಳ್ಳಿ ಅದನ್ನ. ಓಕೆ, ಸೊ ನಾನು ಯಾವುದನ್ನು ಗೆಲ್ಲುವುದಕ್ಕಿಂತ ಮುಂಚೆ ನನ್ನಲ್ಲಿ ಏನು ಕೆಟ್ಟ ಅಭ್ಯಾಸ ಇದೆ ಇವತ್ತು, ನಾನು ಆ ಅಭ್ಯಾಸವನ್ನ ಸೋಲಿಸ್ಬೇಕು. ತಿಂಗಳ ಕೊನೆಯಲ್ಲಿ ಅದು ನಿಮ್ಮ ದೊಡ್ಡ ಒಂದು ಗೆಲುವಾಗಿರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಇನ್ನೇನು ಹೇಳಲಿ, ಕೊನೆಯದಾಗಿ ಏನು ಹೇಳ್ಬೋದು ನಿಮಗೆ, ಅದೇ ಯಾವತ್ತು ಜೂಜಿನ ಮೇಲೆ
ನೀವು ನಿಮ್ಮ ಜೀವನವನ್ನು ಇಡೋದಕ್ಕೆ ಯಾವತ್ತೂ ಹೋಗಬೇಡಿ. ಇದು ನನ್ನ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಾ? ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ರೈಟ್. ಹಣವನ್ನ ಕಳ್ಕೊಂಡ್ರೆ ಸಂಪಾದನೆ ಮಾಡ್ಬೋದು. ನೀವು ಉದ್ಯೋಗ ಕಳ್ಕೊಂಡ್ರೆ ಮತ್ತೆ ಪಡಿಬಹುದು. ಜೀವ ಕಳ್ಕೊಂಡ್ರೆ ಯಾವುದನ್ನು ಮರಳಿ ಪಡೆಯೋದಕ್ಕದು ಸಾಧ್ಯನೇ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾನು ವೇಗವಾಗಿ ಶ್ರೀಮಂತ ಆಗಬೇಕು ಅನ್ನೋ ಕನಸನ್ನ ಬಿಟ್ಟುಬಿಡಿ ಎಲ್ಲರೂ. ಓಕೆ, ವೇಗವಾಗಿ ಶ್ರೀಮಂತ ಆಗಬೇಕು ಅಂತ ಒಂದು ಶಾರ್ಟ್ ಕಟ್ಟಲ್ಲಿ ಹೋದವ್ರು ಎಲ್ಲರೂ ಇವತ್ತು 90% ಓಕೆ ಸಾಲಗಾರರಾಗೇ ಇದ್ದಾರೆ, ಇಲ್ಲ ಸುಸೈಡ್ ಮಾಡ್ಕೊಂಡಿದ್ದಾರೆ. ಓಕೆ, ಶಿಸ್ತು, ತೃಪ್ತಿ, ಪರಿಶ್ರಮ, ಓಕೆ, ಇವು ಮಾತ್ರ ಮನುಷ್ಯನನ್ನ ನಿಜವಾದ ಶ್ರೀಮಂತನನ್ನಾಗಿ ಮಾಡೋದಕ್ಕೆ ಸಾಧ್ಯ. ನಾನಿವತ್ತು ನಿಮ್ಮ ಮುಂದೆ ಬಹಳ ಪ್ರೌಡ್ ಆಗಿ ಹೇಳ್ತೀನಿ, ಯು ಬಿಲೀವ್ ಆರ್ ನಾಟ್. ನೀವೇನೋ ಬೇರೆ ಬೇರೆ ಈ ಬಿಲ್ ಗೇಟ್ಸ್ ಅವರು ಇವರು ಹೆಸರುಗಳೆಲ್ಲ ಹೇಳ್ಬೋದು. ನಾನು ಬಹಳ ಆತ್ಮ ತೃಪ್ತಿಯಿಂದ ನಾನು ಹೇಳ್ತೀನಿ, ನಾನೇ ಅನ್ಕೊಳ್ತೀನಿ ಇಡೀ ಜಗತ್ತಿನಲ್ಲಿ ನಾನೇ ಶ್ರೀಮಂತೆ. ಯಾಕಂದ್ರೆ ನನ್ನಲ್ಲಿ ಶಿಸ್ತು ಇದೆ, ನನ್ನಲ್ಲಿ ಒಂದು ತೃಪ್ತಿದಾಯಕವಾದಂಥ ಒಂದು ಜೀವನ ಇದೆ. ಯಾಕಂದ್ರೆ ನಾನು ಬಹಳ ಪರಿಶ್ರಮವನ್ನ ಪಡ್ತೀನಿ. ಅದರಲ್ಲಿ ಯಾವುದೇ ಎಕ್ಸ್ಕ್ಯೂಸು ನಾನು ಯಾವತ್ತೂ ಕೊಟ್ಕೊಂಡಿಲ್ಲ. ಹಾಗಾಗಿ ಇವತ್ತು ನೀವೆಲ್ಲ ಒಂದು ಸಂಕಲ್ಪವನ್ನ ಮಾಡಿ. ಈ ಕ್ಷಣಕ್ಕೆ ನನ್ನ ಮೈಂಡಲ್ಲಿ ಏನು ಬರುತ್ತೆ ನೋಡ್ತೀನಿ, ಅದೇ ಪದಗಳನ್ನ ನಾನು ನಿಮ್ಗೆ ಹೇಳಿಸ್ತೀನಿ. ಎಲ್ಲರೂ ನಿಮ್ಮ ಕೈಯನ್ನ ನಿಮ್ಮ ಎದೆ ಮೇಲೆ ಇಟ್ಕೊಳ್ಳಿ, ಹೇಳ್ಕೊಡ್ತೀನಿ, ಹೇಳಿ ಹಾಗೆ. ನಾನು ನನ್ನ ಮನಸ್ಸಿನ ಮಾಲೀಕ, ಯಾವುದೇ ವ್ಯಸನದ ದಾಸನಲ್ಲ. ನನ್ನ ಆದಾಯದ ಮಿತಿಯಲ್ಲಿ ನಾನು ಬದುಕುತ್ತೇನೆ. ನನ್ನ ಕುಟುಂಬದ ಸಂತೋಷವನ್ನು ಮೊದಲ ಆದ್ಯತೆಯಾಗಿ ನೀಡಿ ನನ್ನ ವೃತ್ತಿ ಜೀವನವನ್ನು ಸೇವಾ ಮನೋಭಾವನೆಯಿಂದ ಕರ್ತವ್ಯವನ್ನ ನಿಭಾಯಿಸುತ್ತೇನೆ.